ನಮಸ್ಕಾರ. ಸ್ವಲ್ಪ ತಾಂತ್ರಿಕ ಇದರಿಂದ ಅದು ಕಟ್ಟಾಗಿತ್ತು. ಇಲ್ಲಿ ಹೇಳ್ತಾನೆ, ನುಡಿಯಂ ಚಂದದೊಳ್ ವಂದಿರೆ ತೊಡರ್ಚಲ್ ಅರಿವಾತನಿಂದಂ ಜಾಣಂ ತಡೆಯದೆ ಮಹಾದ್ವ ಕೃತಿಗಳ್ ನೊಡರಿಸಲ್ ಆರ್ಪರ್ನ್ ಆತನ್ ಎಲ್ಲರಿಂದಂ ಬಲ್ಲಂ ಅನ್ನುವುದು. ಯಾರು ನುಡಿಯನ್ನು ಛಂದೋಬಂಧದಲ್ಲಿ ತೊಡಗಿಸಬಲ್ಲವನು ಆತನಿಗಿಂತಲೂ ಜಾಣ, ಮತ್ತು ತಡೆಯದೆ ಮಹಾಕಾವ್ಯಗಳನ್ನು ಬರೆಯಬಲ್ಲವನು ಎಲ್ಲರಿಗಿಂತಲೂ ಬಲ್ಲವನಾಗಿರುತ್ತಾನೆ ಎನ್ನುವಂಥ ಮಾತನ್ನು, ಛಂದಸ್ಸಿನ ಮಹತ್ವನಿಟ್ಟುಕೊಂಡು ಕಾವ್ಯವನ್ನು ಬರಿತಾಯಿದ್ರು ಕನ್ನಡಿಗರ ಸಾಹಿತಿಗಳು. ಮುಂದುವರೆದು ಹೇಳ್ತೇನೆ, ಒಂದು ಕಾವ್ಯವನ್ನು ಓದೋದರಿಂದ, ಒಂದು ಕವಿತೆಯನ್ನು ಓದೋದರಿಂದ ಏನೆಲ್ಲ ನಮಗೆ ಮಾರ್ಗದರ್ಶನ ಆಗ್ತದ ಅನ್ನೋದು. ಪಾಪಂ ಇದು, ಪುಣ್ಯಂ ಇದು, ಹಿತರೂಪಂ ಇದು, ಅಹಿತ ಪ್ರಕಾರಂ ಇದು, ಸುಖಂ ಇದು, ದುಃಖಂ ಪಾತಂ ಇಂದೆರಗಂ ಉಕಂ ಆ ಪರಮ ಕವಿ ಪ್ರಧಾನರ ಕಾವ್ಯಂಗಳ್ ಅಂತ ಹೇಳ್ತಾನೆ. ಇದು ಪಾಪಂ ಇದು, ಪುಣ್ಯಂ ಇದು, ಹಿತರೂಪಂ ಇದು, ಅಹಿತ ಪ್ರಕಾರಂ ಇದು, ಸುಖಂ ಇದು, ದುಃಖಂ ಪಾತಂ ಇದು ಎಂದು ಅರಿಪುಗಂ ಆ ಪರಮ ಕವಿ ಪ್ರಧಾನ ಕಾವ್ಯಗಳು. ಅಂದರೆ ಒಂದು ಕಾವ್ಯ ಓದೋದ್ರಿಂದ ಇದು ಪಾಪ, ಇದು ಪುಣ್ಯ, ಇದು ಒಳ್ಳೆಯದು, ಇದು ಕೆಟ್ಟದು, ಇದು ಸುಖ, ಇದು ದುಃಖ, ಇದು ಹಿತವಾಗಿದೆ, ಇದು ಅಹಿತವಾಗಿ ಎನ್ನುವಂಥದ್ದನ್ನು ಉಂಟು ಮಾಡುವಂಥ ಶಕ್ತಿ ನಮ್ಮ ಕವಿಗಳಲ್ಲಿ ಇದೆ. ಮತ್ತು ಆ ಕಾವ್ಯಗಳನ್ನು ಓದೋದ್ರಿಂದಲೂ ಕೂಡ ನಮಗೆ ಗೊತ್ತಾಗ್ತದೆ. ಅಂಥ ಒಂದು ಕವಿತಾ ಶಕ್ತಿ, ಕಾವ್ಯದ ಶಕ್ತಿ ನಮ್ಮ ಕನ್ನಡಿಗರಲ್ಲಿ ಕಾಣ್ತೀವಿ ಎನ್ನುವಂಥದ್ದು. ನೇಮಿಚಂದ್ರನು ಕೂಡ ಒಂದು ಮಾತನ್ನು ಹೇಳ್ತಾನೆ, ಏನಂದರೆ ಅದೇ ನಗ್ಗಳಮ ಕವೀಂದ್ರರ ಅಂತೇಳಿ. ಈ ಪಾತಾಳಕ್ಕೆ ಸೇತುವೆ ಕಟ್ಟಿದ್ರೋ ಬಿಟ್ಟರೋ ಗೊತ್ತಿಲ್ಲ ಕವಿಗಳು, ಆಕಾಶಕ್ಕೆ ಹನುಮ ಜಿಗಿದನೋ ಬಿಟ್ಟನೋ ಗೊತ್ತಿಲ್ಲ, ಆದರೆ ಕವಿಗಳು ಮಾತ್ರ ತಮ್ಮ ಕವಿತಾ ಶಕ್ತಿಯಲ್ಲಿ ಕಟ್ಟಿದರು, ಇಕ್ಕಿ ಮೆಟ್ಟಿದರು ಅದೇ ನಗ್ಗಳಮ ಕವೀಂದ್ರ. ಅಂದರೆ ಅದ್ಭುತವಾಗಿರುವಂಥ ಕವಿಶಾ ಶಕ್ತಿಯನ್ನು ಆತ ಹೇಳಿರುವಂಥದ್ದನ್ನು ಇಲ್ಲಿ ನಾವು ನೆನೆಸ್ಕೊಳ್ಬೋದು. ಹಾಗಾಗಿ ಕನ್ನಡಿಗರ ಒಂದು ಕವಿತಾ ಶಕ್ತಿ ಇದರಿಂದ ನಮಗೆ ಗೊತ್ತಾಗ್ತದೆ. ಮುಂದುವರಿದು, ಕಾಣನ್ ಏಗೈದುಂ ತನ್ನ ದೋಷಮನ್ ಕಾಣದಂತೆ ಎಂದುಂ ಕಣ್ಗಳ ತಮ್ಮ ಕಾಡಿಗೆಯನ್ ಪುಣಿಗನ್ ಆದುದರಿನ್ ಅರಿನ್ ಪೆರರಿನ್ ಜಾಣರಿನ್ ಓದಿಸಿ ಪೇಳುವುದು ಕಬ್ಬಮನ್. ಕಾಣನೆಂಗೈದು ತನ್ನ ದೋಷಂ ಕಾಣದಂತೆಯಂ ಕಣ್ಗಳು, ಅಂದರೆ ಕಣ್ಣುಗಳು ಎಂದೂ ಕೂಡ ತಮ್ಮ ಕಣ್ಣಿಗೆ ಹಚ್ಚಿರುವಂಥ ಕಾಡಿಗೆಯನ್ನು ಯಾವತ್ತೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ನೋಡ್ರಿ, ನಮ್ಮ ಬೆನ್ನು ನಮಗೆ ಕಾಣುವುದಿಲ್ಲ ಅಂತ ಹೇಳ್ತೀವಿ. ಹಾಗೆ ಕಣ್ಣಿಗೆ ಕಾಡಿಗೆ ಕೂಡ ಕಣ್ಣುಗಳು ಯಾವತ್ತೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಬ್ಬ ವ್ಯಕ್ತಿಯು ಪುಣಿಗನಾದುರೆಂ ಪೆರರೆಂ ಜಾಣರನ್ನು ಓದಿಸಿ ಪೇಳುವುದು ಕಬ್ಬಂ ಅನ್ನುವಂಥ ಮಾತನ್ನು ಯಾಕೆ ಹೇಳ್ತಾನಂದರೆ, ಒಬ್ಬ ಮನುಷ್ಯನಾದವನು ತನ್ನ ದೋಷವನ್ನು ತಾನೇ ಯಾವತ್ತೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವತ್ತು ನನ್ನಲ್ಲಿ ದೋಷ ಇವೆ ಅನ್ನುವಂಥದ್ದು ಯಾರೂ ಕೂಡ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಕಣ್ಣಿಗೆ ಕಾಡಿಗೆ ಕಾಣುವುದಿಲ್ಲವೋ, ಒಬ್ಬ ವ್ಯಕ್ತಿ ತನ್ನ ದೋಷಗಳನ್ನ ತಾನು ಎತ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಭ್ಯಾಸಶೀಲನಾಗಿರುವಂಥ, ಜಾಣನಾಗಿರುವಂಥ ಒಬ್ಬ ಕವಿ ತನ್ನ ಕಾವ್ಯವನ್ನು, ತನ್ನ ದೋಷವನ್ನು ಇತರರಿಗೆ ತಿಳಿಸಿ, ನನ್ನ ಕಾವ್ಯದಲ್ಲಿ ಯಾವ ದೋಷಗಳಿವೆ ಎತ್ತಿ ಹೇಳ್ರಿ ಎನ್ನುವಂಥ ಮಾತನ್ನು ಹೇಳಿ ಅದನ್ನು ಆಮೇಲೆ ಆ ಕಾವ್ಯವನ್ನು ಪ್ರಕಟಿಸ್ತಾ, ಅಂದರೆ ವಿಮರ್ಶೆಯನ್ನು ಮಾಡಲಿಕ್ಕೆ ಹಚ್ತಾಯಿದ್ರು. ಇದು ನಮ್ಮೆಲ್ಲ ಕನ್ನಡಿಗರ ಒಂದು ಗುಣ ಸ್ವಭಾವದಲ್ಲಿ. ಕನ್ನಡದ ಬಹುತೇಕ ಕವಿಗಳು ತಮ್ಮ ಬರೆದಿರುವಂಥ ಕಾವ್ಯಗಳನ್ನು ಒಬ್ಬ ಒಳ್ಳೆಯ ವಿಮರ್ಶಕನಿಂದ ವಿಮರ್ಶೆ ಮಾಡಿಸಿರುವಂಥನ್ನು ಕೂಡ ನಾವು ನೋಡ್ತೀವಿ. ಒಳ್ಳೆಯ ವಿಮರ್ಶೆಯಿಂದಲೇ ಮಾತ್ರ ಒಳ್ಳೆಯ ಕಾವ್ಯಗಳು ಹೊರಬರಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಕೂಡ ಇದು ಒಂದು ಕವಿತಾ ಶಕ್ತಿ ಮತ್ತು ಸಹೃದಯ ಶಕ್ತಿ ಎನ್ನುವಂಥದ್ದು ಕೂಡ ಇದರಿಂದ ನಮಗೆ ಗೊತ್ತಾಗ್ತದೆ. ಜಾಣರಾಗಿರುವಂಥವರು ಓದುಗರಿಂದ ತಮ್ಮ ಅಭಿಪ್ರಾಯವನ್ನು ಸ್ವೀಕರಿಸಬೇಕೆಂಬ ಅಪೂರ್ವವಾಗಿರುವಂಥ ಯೋಚನೆ ಈ ಕವಿರಾಜ ಮಾರ್ಗದಲ್ಲಿ ವಿಶಿಷ್ಟವಾಗಿ ಕಂಡುಬರ್ತದೆ. ಇನ್ನು ಕೊನೆಯ ಪದ್ಯದಲ್ಲಿ ಹೇಳ್ತಾನೆ ಇಲ್ಲಿ, ಮಾತರಿವರ್ ಕೆಲವರ್ ಜಗದ ಅತಿಥಿಗಳ್ ಗತ ಮನುಜರೊಳಗೆ ಮಾತರಿವರೊಳ್ ನೀತಿ ವಿದರಮಳ್ ಕವಿತಾ ನೀತಿಯುತರ್ ಕೆಲರೇ ಪರಮ ಕವಿ ವೃಷರ್ಬರ್ಗಳ್. ಮಾತರಿವರ್ ಕೆಲಬರ್ ಅಂತ, ಜಗದ ಅತಿಥಿಗಳು ಮನುಜರೊಳಗೆ, ಭಾಳಷ್ಟು ಜಗತ್ತಿನ ಮನುಜರೊಳಗೆ
ಕೆಲವರು ಮಾತ್ರ ಈ ಮಾತಿನ ಅರ್ಥ ನೀತಿಯನ್ನು ಮಾತಿನ ಅರ್ಥವನ್ನು ತಿಳ್ಕೊಳ್ತಾರೆ. ಅವರೊಳಗೆ ಆ ಅರಿತಿರುವಂಥವರಲ್ಲಿ ಮಾತಿನ ನೀತಿಯನ್ನು ಕೆಲವರು ಬಲ್ತಾರ. ಜಗತ್ತಿನಲ್ಲಿ ಕೆಲವರು ಮಾತ್ರ ಮಾತಿನ ಮಹತ್ವವನ್ನು ತಿಳ್ಕೊಳ್ತಾರೆ. ತಿಳ್ಕೊಂಡವರಲ್ಲಿ ಆ ಮಾತಿನ ನೀತಿ ಏನನ್ನುವಂಥದ್ದು ಕೂಡ ಬಲ್ಲವರಾಗಿರ್ತಾರೆ. ಇದು ಅಮಳ ಕವಿತಾ ನೀತಿಯುತರ ಕೆಲರೆ ಪರಮ ಕವಿ ವೃಷರ್ಬರ್ಕಳ್. ಇದ್ರ ಜೊತೆಯಲ್ಲಿ ಒಂದು ಕವಿತೆಯ ಒಂದು ಕಾವ್ಯದ ನೀತಿ ಏನದ, ಅದರ ಅರ್ಥ ಏನಿದೆ ಅನ್ನುವಂಥದ್ದು ಇಲ್ಲಿ ಶ್ರೇಷ್ಠ ಕವಿಗಳಿಗೆ ಮಾತ್ರ ಆ ಒಂದು ಸಾಮರ್ಥ್ಯ ಇರ್ತದೆ ಅನ್ನುವಂಥದ್ದು ಭಾಳ ಅದ್ಭುತವಾಗಿರುವಂಥ ಮಾತನ್ನು ಇಲ್ಲಿ ಶ್ರೀ ವಿಜಯ ಹೇಳ್ತಾನೆ. ಹೀಗೆ ಕನ್ನಡ ನಾಡಿನ ವಿಸ್ತಾರ, ಕನ್ನಡ ನಾಡಿನ ಪ್ರದೇಶಗಳ ಬಗ್ಗೆ, ಕನ್ನಡಿಗರು ಯಾವ ರೀತಿ ಜಾಣರದಾರ, ಇಲ್ಲಿ ಕಿರು ಮಕ್ಕಳು ಮೂಕರು ಕೂಡ ವಿವೇಕಗಳಾಗಿದ್ದರು, ಜಾಣತನವನ್ನು ಪ್ರದರ್ಶನ ಮಾಡ್ತಾಯಿದ್ರು ಅನ್ನುವಂಥದ್ದು ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ. ಹೀಗೆ ಕನ್ನಡಿಗರ ಗುಣ ಸ್ವಭಾವವನ್ನು ಇಲ್ಲಿ ಪ್ರಥಮ ಒಂದು ಪರಿಚ್ಛೇದದಲ್ಲಿ ಶ್ರೀ ವಿಜಯ ಅದನ್ನು ಹೇಳಿದ್ದನ್ನು ನಾವು ನೋಡ್ತಾ ಇದ್ದೀವಿ. ನಮಸ್ಕಾರ.